ವರ್ಷ ಎಲ್ಲಿಗೆ ಬಂತು ಅದನ್ನ ತಿಳ್ಕೊಂಡಾದ್ರು ಇವತ್ತಿನ ದಿವಸ ನಾವು ನೀವೆಲ್ಲ ವಿಚಾರ ಮಾಡತಕ್ಕಂಥದ್ದು ನಮ್ಮ ಸ್ಥಳೀಯ ಸಮಸ್ಯೆಗಳನ್ನ. ಇವತ್ತು ಬರಗಾಲ ಬಿದ್ದದ, ಸರ್ಕಾರ ಎಷ್ಟೇ ಬೇಡಿಕೊಂಡ್ರು, ಎಷ್ಟೇ ಹೋಗಿ ಮನವಿ ಮಾಡಿದ್ರು, ಇವತ್ತು ಭಾರತೀಯ ಜನತಾ ಪಕ್ಷದ ಎಲ್ಲ ಕಾರ್ಯಕರ್ತರು, ಹಿರಿಯರು, ಸದಸ್ಯರು ಉದ್ದೇಶಪೂರ್ವಕವಾಗಿ ಹಲವಾರು ಪ್ರಶ್ನೆಗಳನ್ನ ನಮ್ಮ ಎದುರಿಗೆ ಇಡ್ತಾ ಇದ್ದಾರೆ. 60 ವರ್ಷ ದೇಶ ಆಳಿದೆ ಕಾಂಗ್ರೆಸ್ ಪಕ್ಷ, ಏನು ಮಾಡಿದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. ಬಹುಶಃ ಅವರಿಗೆ ಈ ದೇಶದ ಇತಿಹಾಸದ ಅರಿವಿನ ಕೊರತೆ ಇದೆ ಅಂತ ಹೇಳಿ ನಾನು ಭಾವಿಸಿಕೊಂಡಿದ್ದೇನೆ. ಸ್ವತಂತ್ರ ದೇಶಕ್ಕೆ ತರಬೇಕಾದ್ರೆ ಕಾಂಗ್ರೆಸ್ ಪಕ್ಷ ಎಷ್ಟೊಂದು ತ್ಯಾಗ ಬಲಿದಾನವನ್ನು ಮಾಡಿ ದೇಶಕ್ಕೆ ಸ್ವತಂತ್ರವನ್ನು ತಂದು ಕೊಡ್ತು ಅನ್ನೋದ್ರ ಬಗ್ಗೆ ನಾವೆಲ್ಲರೂ ಕೂಡ ಅಧ್ಯಯನ ಮಾಡಬೇಕು. ವಿಶೇಷವಾಗಿ ಈಗಿನ ಯುವ ಪೀಳಿಗೆ ಅದನ್ನು ಖಂಡಿತವಾಗಿ ಕೂಡ ಅಧ್ಯಯನ ಮಾಡಬೇಕಾಗ್ತಾ ಇದೆ. 200 ವರ್ಷಗಳು ಆಳಿರ್ತಕ್ಕಂಥ ಬ್ರಿಟಿಷರ ಒಂದು ಆಡಳಿತವನ್ನ ಕೊನೆಗಾಣಿಸಬೇಕಾದ್ರೆ ಕಾಂಗ್ರೆಸ್ ಪಕ್ಷ ಅನೇಕ ತ್ಯಾಗ ಬಲಿದಾನಗಳು ಮಾಡೋದ್ರ ಜೊತೆಗೆ ಸಂಘರ್ಷ ಚಳವಳಿ ಮಾಡಿ ಲಕ್ಷಾಂತರ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಬ್ರಿಟಿಷರ ಗುಂಡಿಗೆ ಆಹುತಿಯಾಗಿದ್ದಾರೆ. ಈ ಒಂದು ಪರಿಶ್ರಮದಿಂದ ಈ ದೇಶದಲ್ಲಿ ಸ್ವಾತಂತ್ರ್ಯ ಸಿಕ್ಕ ನಂತರ ಈ ದೇಶದಲ್ಲಿ ಆಗಿನ ಕಾಲದಲ್ಲಿ 35 ಕೋಟಿ ಜನಸಂಖ್ಯೆ ಇದ್ದಂತ ನಾವು ಒಂದೇ ಒಂದು ಸಣ್ಣ ವಸ್ತುವನ್ನು ಕೂಡ ಉತ್ಪಾದನೆ ಮಾಡಲಿಕ್ಕೆ ಸಾಧ್ಯ ಇರದೇ ಇರತಕ್ಕಂಥ ಪರಿಸ್ಥಿತಿ ಈ ದೇಶದಲ್ಲಿ ನಿರ್ಮಾಣ ಇತ್ತು. ಆಹಾರ ಧಾನ್ಯದ ಉತ್ಪನ್ನ ಕೂಡ ಆಗ್ತಾ ಇರಲಿಲ್ಲ. ವಿದೇಶದಿಂದ ಆಹಾರವನ್ನು ತರಿಸಿ ನಮ್ಮ ದೇಶದ ಜನರಿಗೆ ನಾವು ಪೂರೈಕೆ ಮಾಡತಕ್ಕಂಥ ಪರಿಸ್ಥಿತಿ ಆಗಿನ ಕಾಲದಲ್ಲಿ ಇತ್ತು, ಸ್ವತಂತ್ರ ಭಾರತದ ಪ್ರಾರಂಭದಲ್ಲಿ. ಅದಾದ್ಮೇಲೆ ಪಂಡಿತ್ ಜವಾಹರ್ಲಾಲ್ ನೆಹರೂರವರ ಒಂದು ದೂರದೃಷ್ಟಿ, ಸಮತಾವಾದದ ಒಂದು ದೂರದೃಷ್ಟಿ, ಈ ದೇಶವನ್ನ ಒಂದು ದೃಢ ಸಂಕಲ್ಪದಿಂದ ಮುನ್ನಡೆ ಕೊಂಡೊಯ್ಯಬೇಕು, ಪ್ರಪಂಚದ ಎಲ್ಲ ಸ್ಪರ್ಧಾತ್ಮಕ ರಾಷ್ಟ್ರಗಳೊಂದಿಗೆ ನಮ್ಮ ರಾಷ್ಟ್ರವು ಕೂಡ ಮುಂದೆ ತರಬೇಕಂತಕ್ಕಂಥ ಒಂದು ಇಚ್ಛಾಶಕ್ತಿಯಿಂದ ಈ ದೇಶದಲ್ಲಿ ಹಲವಾರು ಬದಲಾವಣೆಗಳನ್ನ ಮಾಡೋ 14 ವರ್ಷದಲ್ಲಿ ಇವತ್ತು ರಸ್ತೆಗಳಾಗಿರ್ಬೋದು, ರೈಲ್ವೆಯ ಹಳಿಗಳಾಗಿರ್ಬೋದು, ರೈಲ್ವೆಗಳಾಗಿರ್ಬೋದು, ವಿದ್ಯುತ್ ಆಗಿರ್ಬೋದು, ಶಾಲೆ ಕಾಲೇಜುಗಳಾಗಿರ್ಬೋದು, ವಿಶ್ವವಿದ್ಯಾಲಯಗಳಾಗಿರ್ಬೋದು, ತಾಂತ್ರಿಕ ವಿಶ್ವವಿದ್ಯಾಲಯಗಳಾಗಿರ್ಬೋದು, ಎಲ್ಲ ಕ್ಷೇತ್ರಗಳು ಇವತ್ತು 2000 ಡ್ಯಾಮ್ಗಳಲ್ಲಿ ಸುಮಾರು 1900 ಡ್ಯಾಮ್ಗಳನ್ನು ಈ ದೇಶದಲ್ಲಿ ಯಾರಾದರೂ ಕಟ್ಟಿದ್ರೆ ಅದು ಕಾಂಗ್ರೆಸ್ ಪಕ್ಷದ ನೇತೃತ್ವದ ಸರ್ಕಾರ. ಇವತ್ತು 10 ವರ್ಷ ನಮ್ಮನ್ನು ಆಳ್ತಕ್ಕಂಥ ನರೇಂದ್ರ ಮೋದಿ ಅವರು ಈ ದೇಶದಲ್ಲಿ ಒಂದೇ ಒಂದು ಡ್ಯಾಮ್ ಅನ್ನು ಅವರಿಗೆ ಕಟ್ಟಲಿಕ್ಕೆ ಸಾಧ್ಯ ಆಗಲಿಲ್ಲ. ಇವತ್ತು ರಾಷ್ಟ್ರದ ಈ ಭದ್ರ ಬುನಾದಿ ಯಾರಾದರೂ ಹಾಕಿದ್ರೆ, ಪ್ರಜಾಪ್ರಭುತ್ವವನ್ನು ಗಟ್ಟಿಗೊಳಿಸಿದ್ರೆ, ದೇಶಕ್ಕೆ ಸಂವಿಧಾನವನ್ನು ಯಾರಾದರೂ ಕೊಟ್ಟಿದ್ರೆ ಅದು ಕಾಂಗ್ರೆಸ್ ಪಕ್ಷ ಅಂತಕ್ಕಂಥದ್ದು ನಾವು ಯಾರು ಕೂಡ ಮರಿಬಾರ್ದು. ಇಲ್ಲಿರ್ತಕ್ಕಂಥ ಹಿರಿಯರೆಲ್ಲರಿಗೂ ಕೂಡ ಗೊತ್ತಿದೆ, ಆದ್ರೆ ಯುವ ಜನಾಂಗಕ್ಕೆ ಈ ಇತಿಹಾಸ ಗೊತ್ತಿಲ್ಲದೆ ಇರೋದ್ರಿಂದ ಈ ಮಾತನ್ನು ನಾವು ಈ ಸಭೆಯಲ್ಲಿ ಹೇಳಬೇಕಾಗ್ತಾ ಇದೆ. ಅಧಿಕಾರಕ್ಕೆ ಬರುವುದಕ್ಕಿಂತ ಮೊದಲು 10 ವರ್ಷಗಳ ಹಿಂದೆ ಮೋದಿಜಿಯವರು ಅನೇಕ ಆಶ್ವಾಸನೆಗಳನ್ನು ದೇಶದ ಜನರಿಗೆ ಕೊಟ್ಟಿದ್ರು. ಯಾವ ಆಶ್ವಾಸನೆಗಳನ್ನು ಕೂಡ ಈಡೇರಿಸಿರ್ತಕ್ಕಂಥ ಪರಿಸ್ಥಿತಿ ಇವತ್ತು ಅವರು ಎದುರಿಸ್ತಾ ಇದ್ದಾರೆ. ಇವತ್ತು ನೋಟ್ ಬ್ಯಾನ್ ಮಾಡ್ತಕ್ಕಂಥದ್ದಾಗಿರ್ಬೋದು, ಜನರಿಗೆ ತೊಂದರೆ ಕೊಟ್ಟಿರ್ತಕ್ಕಂಥದ್ದು. ಇವತ್ತು ನಾವು ಅಧಿಕಾರಕ್ಕೆ ಬಂದ್ರೆ 2 ಕೋಟಿ ಉದ್ಯೋಗವನ್ನು ಕೊಡ್ತೇವೆ ಯುವ ಜನಾಂಗಕ್ಕೆ ಅಂತಕ್ಕಂಥ ಮಾತನ್ನ ಹೇಳಿದ್ರು. ಆದ್ರೆ ಒಂದೇ ಒಂದು ಉದ್ಯೋಗವನ್ನು ಕೊಡ್ಲಿಕ್ಕೆ ಇವತ್ತು ಅವರಿಂದ ಸಾಧ್ಯ ಆಗಲಿಲ್ಲ. ಆದ್ರೆ ಕರೋನಾ ಸಂದರ್ಭದಲ್ಲಿ ಇದ್ದಂತ ಉದ್ಯೋಗವನ್ನು ಕಳೆದುಕೊಳ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಯ್ತು. ಆದ್ರೆ ಹೊಸ ಉದ್ಯೋಗ ಎಲ್ಲಿಯೂ ಕೂಡ ಸೃಷ್ಟಿ ಆಗಲಿಲ್ಲ. ಜೊತೆಗೆ ಇವತ್ತು ಏನು ಕಾಂಗ್ರೆಸ್ ಪಕ್ಷದವರು ಅನೇಕ ಉದ್ಯಮಗಳು ಕಪ್ಪು ಹಣವನ್ನು ಮಾಡಿದ್ದಾರೆ. ಆ ಕಪ್ಪು ಹಣ ವಿದೇಶದಲ್ಲಿದೆ. ಅದನ್ನು ನಾನು ಅಧಿಕಾರಕ್ಕೆ ಬಂದರೆ ಅದನ್ನು ತಂದು ದೇಶದ ಎಲ್ಲ ಜನರಿಗೆ, ಪ್ರತಿಯೊಬ್ಬ 130 ಕೋಟಿ ಜನರಿಗೆ, 140 ಕೋಟಿ ಜನರಿಗೆ 15 ಲಕ್ಷ ರೂಪಾಯಿನ ಅವರ ಅಕೌಂಟಿಗೆ ಹಾಕ್ತೀನಿ ಅಂತಕ್ಕಂಥದ್ದು. ಇವತ್ತು ರೈತರ ಆದಾಯವನ್ನು ದ್ವಿಗುಣ ಮಾಡ್ತಾನೆ, ರೈತರಿಗೆ ಅನುಕೂಲ ಮಾಡಿಕೊಡ್ತಾನೆ ಅಂತಕ್ಕಂಥ ಮಾತನ್ನ ಹೇಳಿದ್ರು. ಆದ್ರೆ ದುರ್ದೈವ ಇವತ್ತು ರೈತರು ಈ ಸರ್ಕಾರದ ವಿರುದ್ಧವಾಗಿ, ಸರ್ಕಾರದ ಧೋರಣೆ ವಿರುದ್ಧವಾಗಿ, ರೈತರ ವಿರೋಧವಾಗಿರ್ತಕ್ಕಂಥ ಧೋರಣೆ ವಿರುದ್ಧವಾಗಿ ಇವತ್ತು ಪಂಜಾಬ್ ಮತ್ತು ಹರಿಯಾಣ ಮತ್ತು
ಬಿಹಾರದಲ್ಲಿ ಇವತ್ತಿಗೂ ಕೂಡ ಸರ್ಕಾರ ವಿರುದ್ಧ ಆಂದೋಲನವನ್ನು ಮಾಡ್ತಾ ಇದ್ದಾರೆ, ಚಳವಳಿ ಮಾಡ್ತಾ ಇದ್ದಾರೆ. ನಮಗೆ ಬೆಂಬಲ ಬೆಲೆಯನ್ನು ಕೊಡಬೇಕು, ನಾವು ಬೆಳೆದಂತ ಬೆಳೆಗೆ ಬೆಲೆಯನ್ನ ನಿಗದಿ ಮಾಡಬೇಕಂತ ಕಾರಣಕ್ಕಾಗಿ ಇವತ್ತು ಅನೇಕ ಸಂದರ್ಭದಲ್ಲಿ ನಾವು ನೋಡ್ತಾ ಇದ್ದೇವೆ. ಸಾಮಾನ್ಯ ಕುಟುಂಬದ ಮಕ್ಕಳು, ಅತಿ ಆರ್ಥಿಕವಾಗಿ ದುರ್ಬಲವಾಗಿರ್ತಕ್ಕಂಥ ಕುಟುಂಬದ ಮಕ್ಕಳು ಮಿಲಿಟರಿಗೆ ಸೇರ್ತಾ ಇದ್ರು. 15 ವರ್ಷದಿಂದ 25 ವರ್ಷ ಸೇವೆ ಮಾಡಿ ಪೆನ್ಷನ್ ತಗೊಳ್ಳೋದ್ರ ಮುಖಾಂತರ ಅವರು ನಿವೃತ್ತಿಯನ್ನು ಹೊಂದಿ ಆರಾಮವಾಗಿರ್ತಕ್ಕಂಥ ಜೀವನ ಮಾಡತಕ್ಕಂಥ ಅವಕಾಶ ಇತ್ತು. ಆದ್ರೆ ಏನು ಇವತ್ತು ಅಗ್ನಿವೀರ್ ಅಂತಕ್ಕಂಥ ಒಂದು ಸ್ಕೀಮ್ ಅನ್ನ ತರೋದ್ರ ಮುಖಾಂತರ ಏನು 15 ವರ್ಷ 25 ವರ್ಷ ಕೆಲಸ ಮಾಡಬೇಕಾದಂತ ಯೋಧರು ಕೇವಲ 5 ವರ್ಷ ಮಾತ್ರ ಅಲ್ಲಿ ಕೆಲಸ ಮಾಡಬೇಕು. 5 ವರ್ಷ ಕೆಲಸ ಮಾಡಿ ಅವರು ಟೆಂಪರರಿ ಆಗಿ ಕೆಲಸ ಮಾಡಿ ಮನೆಗೆ ಬರಬೇಕು ಅಂತ ಹೇಳಿ ಇಂಥ ಒಂದು ಸ್ಕೀಮ್ ಅನ್ನ ತಂದ್ರು. ಅಂದ್ರೆ ಯಾವುದೇ ಉದ್ಯೋಗವನ್ನು ಕೊಡ್ಲಿಕ್ಕೆ ಅವರಿಂದ ಆಗ್ಲಿಲ್ಲ. ಅಲ್ರಿ ನೀವು ಉದ್ಯೋಗ ಕೊಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿದ್ರೆ ಸುಮಾರು ಇಲ್ಲಿವರೆಗೆ 20 ಕೋಟಿ ಉದ್ಯೋಗವನ್ನ ತಾವು ಕೊಡಬೇಕಾಗಿತ್ತು, ಯಾಕೆ ಕೊಡ್ಲಿಲ್ಲ ಅಂತ ಕೇಳಿದ್ರೆ ಬಜಿ ಮಾರ್ತಕ್ಕಂಥದ್ದು ಕೂಡ ಒಂದು ಉದ್ಯೋಗ, ಅದನ್ನು ಮಾಡಬಹುದು ಅಂತ ಹೇಳುದು. ಪಕೋಡ ಬಜಿ ಪಕೋಡ ಎಲ್ಲ ಒಂದೇನೆ. ಅಂದ್ರೆ MCOM ಓದಿರ್ತಕ್ಕಂಥವ್ರು, MBBS ಓದಿರ್ತಕ್ಕಂಥವ್ರು, ಇವತ್ತು ಅನೇಕ ದೊಡ್ಡ ದೊಡ್ಡ ಡಿಗ್ರಿಯನ್ನು ಪಡೆದಂತ ವಿದ್ಯಾರ್ಥಿಗಳು ಇವತ್ತು ಉದ್ಯೋಗ ಕೇಳಿದ್ರೆ ಅವ್ರಿಗೆ ಪಕೋಡ ಮಾರಬೇಕು ಅಂತಕ್ಕಂಥ ಮಾತನ್ನ ಹೇಳಿದ್ರು. ಯಾರು ಹೇಳಿದ್ರು ಅಂತ ಹೇಳಿದ್ರೆ ವರ್ಷಕ್ಕೆ 2 ಕೋಟಿ ಉದ್ಯೋಗಗಳನ್ನ ಈ ದೇಶದಲ್ಲಿ ಕೊಡ್ತೇವೆ ಅಂತಕ್ಕಂಥ ಮಾತನ್ನ ಹೇಳಿರ್ತಕ್ಕಂಥ ಸ್ವತಃ ಪ್ರಧಾನಿ ಅವರು ಈ ಮಾತನ್ನ ಹೇಳ್ತಾ ಇದ್ದಾರೆ. ಆದ್ರೆ ನಾವು ಕರ್ನಾಟಕ ರಾಜ್ಯ ಸರ್ಕಾರ ಸನ್ಮಾನ್ಯ ಶಿವಾನಂದ ಸಾಹೇಬರ ನೇತೃತ್ವದ ಇವತ್ತಿನ ನಮ್ಮ ಸರ್ಕಾರ, ಸಿದ್ದರಾಮಯ್ಯ ಸಾಹೇಬರ ನೇತೃತ್ವದ ನಮ್ಮ ಸರ್ಕಾರ, DK ಶಿವಕುಮಾರ್ ಅವರ ನೇತೃತ್ವದ ನಮ್ಮ ಸರ್ಕಾರ, ಇವತ್ತು MB ಪಾಟೀಲ್ ನೇತೃತ್ವದ ನಮ್ಮ ಸರ್ಕಾರ, ಇವತ್ತು ಏನು ಕಳೆದ 2023 ಏನು ವಾಗ್ದಾನ ಮಾಡಿದ್ವಿ, ನಾವು ಅಧಿಕಾರಕ್ಕೆ ಬಂದ್ರೆ ನಾವು 5 ಗ್ಯಾರಂಟಿಗಳನ್ನ ಈ ಜನರಿಗೆ ಕೊಡ್ತೇವೆ. ರಾಜ್ಯದ ಜನತೆಗೆ ಅಧಿಕಾರಕ್ಕೆ ಬಂದು ಕೇವಲ 8 ತಿಂಗಳ ಅವಧಿಯಲ್ಲಿ ಇಡೀ ಭಾರತ ದೇಶದಲ್ಲಿ 5 ಗ್ಯಾರಂಟಿಗಳನ್ನ ಅನುಷ್ಠಾನ ಮಾಡಿರ್ತಕ್ಕಂಥ ಸರ್ಕಾರ ಯಾವುದಾದ್ರೂ ಇದ್ರೆ ಅದು ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಪಕ್ಷದ ಸರ್ಕಾರ. ಆದ್ರೆ ಈ ಗ್ಯಾರಂಟಿಗಳ ಬಗ್ಗೆ, ನಾವು ಮಾಡಿರ್ತಕ್ಕಂಥ ಯೋಜನೆಗಳ ಬಗ್ಗೆ ಅನೇಕ ರಾಜ್ಯದಲ್ಲಿ ಪ್ರಧಾನಮಂತ್ರಿಗಳು ಟೀಕೆ ಮಾಡಿದ್ರು. ಕರ್ನಾಟಕ ಆರ್ಥಿಕವಾಗಿ ದಿವಾಳಿ ಆಗ್ತಾ ಇದೆ, ಯಾವುದೇ ಯೋಜನೆಯಲ್ಲಿ ಕೆಲಸ ಆಗ್ತಾ ಇಲ್ಲ, ಜನರಿಗೆ ವಂಚನೆ ಮಾಡ್ತಾ ಇದ್ದಾರೆ, ಸುಳ್ಳು ಹೇಳ್ತಾ ಇದ್ದಾರೆ, ಇವರಿಗೆ ಗ್ಯಾರಂಟಿಯನ್ನ ಕೊಡ್ಲಿಕ್ಕೆ ಆಗೋದಿಲ್ಲ, ಜನರನ್ನ ವಂಚನೆ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಮಾತನ್ನ ಸ್ವತಃ ಪ್ರಧಾನಿ ಅವರು ಎಲ್ಲಾ ಕಡೆ ಹೇಳ್ಕೊಂಡು ಬಂದ್ರು. ಆದ್ರೆ ದುರ್ದೈವ, ನಮ್ಮ ಸರ್ಕಾರ ನಿಮ್ಮೆಲ್ಲರ ಆಶೀರ್ವಾದದಿಂದ 136 ಸೀಟನ್ನು ತಾವು ತರೋದ್ರ ಮುಖಾಂತರ ತಮ್ಮ ಆಶೀರ್ವಾದದಿಂದ ಇವತ್ತು ಎಲ್ಲ ಗ್ಯಾರಂಟಿಗಳನ್ನ ನಾವು ನಿಭಾಯಿಸಿದ್ದೇವೆ. ಆದ್ರೆ ನಮ್ಮ ಗ್ಯಾರಂಟಿಗಳ ಕಾಪಿ ಮಾಡಿ ಇವತ್ತು ರಾಜಸ್ಥಾನದಲ್ಲಿ ಅವರು ಗ್ಯಾರಂಟಿ ಕೊಡ್ಲಿಕ್ಕೆ ಹೊರಟಿದ್ದಾರೆ, ಅದು ಇನ್ನೂ ಕೊಟ್ಟಿಲ್ಲ. ಅದು ಯಾವ ಗ್ಯಾರಂಟಿಯನ್ನ ವಿರೋಧ ಮಾಡ್ತಾ ಇದ್ರು, ಗ್ಯಾರಂಟಿ ಅಂತಕ್ಕ ರಾಜಕಾರಣದಲ್ಲಿ ಗ್ಯಾರಂಟಿ ಅಂತಕ್ಕ ಶಬ್ದವನ್ನ ಪರಿಚಯ ಮಾಡಿದವ್ರೆ ಕಾಂಗ್ರೆಸ್ ಪಕ್ಷ. ಆ ಗ್ಯಾರಂಟಿ ಅನ್ಕೋತು ಇವತ್ತು ಅವರು ಮೋದಿ ಗ್ಯಾರಂಟಿ ಅಂತ ಹೇಳಿ ಬೇರೆ ಬೇರೆ ಕಡೆ ಮಾತನಾಡ್ತಾ ಇದ್ದಾರೆ. ಇವತ್ತು 5 ಸಲ ನಿಂತು 4 ಸಲ ಗೆಲುವಾಗಿದೆ, ಒಂದೇ ಒಂದು ಸಲ ಅವರಿಗೆ ಸೋಲಾಗಿತ್ತು. ಆ 4 ಸಲ ಗೆಲುವಾಗಬೇಕಾದರೆ ಕಾರಣ ಯಾರಂದ್ರೆ ಕಾರ್ಯಕರ್ತರ ಜೊತೆಯಲ್ಲಿ ಈ ನಾಡಿನ ಜಗಜ್ಯೋತಿ ಅಣ್ಣ ಬಸವಣ್ಣ ಅಂದ್ರೆ ತಪ್ಪಾಗತ್ತಿಲ್ಲ. ಅದೇ ಈ ನಾಡಿನ ಜಗಜ್ಯೋತಿ ಬಸವಣ್ಣನವರು ಮತ್ತೆ ಆಯ್ಕೆ ಆದಂತ ಸ್ಥಳ ಬಾಗಲಕೋಟೆ ಜಿಲ್ಲೆಗೆ ಶಿವಾನಂದ ಪಾಟೀಲರನ್ನು ಕರೆಸಿದ್ದಾರೆ ಎಂದರೂ ಕೂಡ ತಪ್ಪಾಗಲಕ್ಕಿಲ್ಲ. ಇವತ್ತು ಸನ್ಮಾನ್ಯ ಸಹೋದರಿ ಸಂಯುಕ್ತ ಪಾಟೀಲರು ಬಾಗಲಕೋಟೆ ಜಿಲ್ಲೆಯಲ್ಲಿ ನಿಂತಿದ್ದು ನಮಗಷ್ಟೇ ಅಲ್ಲ, ಬಾಗಲಕೋಟೆ ಜಿಲ್ಲೆಯ ಎಲ್ಲ ಮುಖಂಡರು, ಹಾಲಿ ಸಚಿವರು, ಮಾಜಿ ಸಚಿವರು, ಹಾಲಿ ಶಾಸಕರು, ಮಾಜಿ ಶಾಸಕರು, ಕಾರ್ಯಕರ್ತರು ಇವತ್ತು ಇಷ್ಟು ಉಲ್ಲಾಸದಿಂದ ಉರುಪದಿಂದ ಇವತ್ತು ಚುನಾವಣೆ ಮಾಡ್ಲಿಕ್ಕತ್ತಿದ್ದಾರೆ. ಕಾರಣ ಏನೆಂದರೆ ಇನ್ನು ರಾಜು ಆಲ್ಗೂರ್ದು ಎಲ್ಲಿ ಬರೋದು ಗೊತ್ತಿಲ್ಲ.
ಯಾಕೆ ಕೆಲಸ ಮಾಡಿ ಹೋಟ್ ಕೇಳಂದ್ರೆ ಗಂಡಗೊಬ್ರುಗಳು ಅವ್ರು ಕೆಲಸ ಮಾಡಂಗಿಲ್ಲ. ಶಿವಾನಂದ ಪಾಟೀಲ್ಗೆ ಒಂದಿಟ್ಟು ಬೈದ್ರೆ ಸಾಕು ಮಗಂದವ್ರು ಹೊಟ್ಟೆ ತುಂಬಿಡ್ತದೆ. ಇನ್ನೊಬ್ಬ ಅಂತರೂ ಅದು ಕಚ್ಚುದು ಇಲ್ಲ, ಬೊಗಳದ್ ಬಿಡುದು ಇಲ್ಲ. ಬರ್ತೀನಿ, ಅದಕ್ಕೂ ಬರ್ತೀನಿ. ಇನ್ನ ಟೈಮ್ ಬಾಳದ, ಅದಕ್ಕೂ ನನಗೂ ಒಂದ್ ದಿವ್ಸ ಬರುದೇ ಅದ. ಯಾಕಂದ್ರೆ ಅವನಿಗೆ MP ಮಾಡಕ್ ನಾನು ಒಬ್ಬ ಕಾರಣ ಅನ್ನೋದು ಮರೆತ್ ಬಿಟ್ಟಾನವ. ಅವನಿಗೆ MP ಬಾಗ್ಲ ತೆಗೆದ, ನಾನು ಚಿಕ್ಕೋಟದ MLA ಇದ್ದ ಸಂದರ್ಭದಲ್ಲಿ ಇದೇ ಗುಡ್ದಿನಿ ಅಮ್ಮವ್ರಿಗೆ ಕೆಡವಿ ಅವನಿಗೆ MP ಮಾಡಿದೆ. ಮರೆತ್ ಬಿಟ್ಟಾನ. ಇವತ್ತು ಭಾಷಣ ಮಾಡ್ತಾನೆ ಬಿಜಾಪುರ್ನಾಗ ನಿಂತು. ಬರ್ಲಿ ಗಂಡ್ಸ ಬರ್ತದ, ಅದು ಒಂದ್ ದಿವ್ಸ ನಂದು ನಿಂದು ಒಂದ್ ದಿವ್ಸ ನೋಡೋಣ, ಅದನ್ನು ಕಾಯಕತ್ತೀನಿ ನಾನು. ಈ ರೀತಿ ಬರೇ ರೈತರ ಬಗ್ಗೆ ಮಾತಾಡೋದಿಲ್ಲ, ಯುವಕರ ಬಗ್ಗೆ ಮಾತಾಡೋದಿಲ್ಲ, ಮುದುಕಿಯರ ಬಗ್ಗೆ ಮಾತಾಡೋದಿಲ್ಲ, ಮುದುಕರ ಬಗ್ಗೆ ಮಾತಾಡೋದಿಲ್ಲ. ಮತ್ ಏನ್ ಮಾಡೋದು ಈ ದೇಶದೊಳಗೆ? ನಾ ನಿಮಗ್ ಕೇಳ್ತೀನಿ, ಕೋಲಾರದವ್ರಿಗೆ, ನಿಮ್ಮ ಆತ್ಮ ಮುಟ್ಕೊಂಡು ಹೇಳ್ರಿ. ನಾನ್ ನಿಮ್ ಭಾಗದ ಬಹಳ ಆದ್ರೆ 20 ವರ್ಷ MLA ಇದ್ದೀನಿ. ಈ ಪುಣ್ಯಾತ್ಮ 30 ವರ್ಷ MP ಇದ್ದು ನಿಮ್ಮ ಊರಿಗೆ 10 ರೂಪಾಯಿ ಕೊಟ್ಟಾನೆ, ನಿಮ್ ದೇವರಾಣಿಯರು ಮಾಡಿ ಹೇಳ್ರಿ ನನಗೆ. ಕೊಟ್ಟಾರೇನಕ್ಕ? ಕೊಡ್ತಾನಂತ ಆಸೆ ಇರೋದ ನಿಮಗೆ? ಇವೆಲ್ಲ ವಿಚಾರ ಮಾಡ್ಬೇಕಲ್ಲ, ಕೇಳ್ಬೇಕಲ್ಲ ನೀವು. ನಾ ಬಾಗೇವಾಡಿ ಜನರಲ್ಲಿ ಒಂದು ವಿನಂತಿ ಮಾಡ್ಕೊಡ್ತೀನಿ. ನಾನು ಬಹಳ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇದ್ದೀನಿ. ನನಗೆ 3 ಕಡೆ ಹೋಗ್ಬೇಕಾಗ್ತದೆ: ಹಾವೇರಿ, ಬಾಗಲಕೋಟೆ, ಬಿಜಾಪುರ. ನಿಮ್ಮಲ್ಲಿ ವಿನಂತಿ ಮಾಡ್ಕೊಳಕ್ ಬಂದಿದ್ದೇನೆ. ನೀವು ನನಗೇನು 24,000ದಿಂದ ಆರಿಸಿ ತಂದಿದ್ದೀರಿ, ನಿಮ್ ಕೈ ಮುಗಿದು ಕೇಳ್ತೀನಿ, ರಾಜು ಆಲ್ಗೂರನ್ನ 30,000ದಿಂದ ನೀವು ಆರಿಸ್ತೀರಿ. ರಾಜು ಆಲ್ಗೂರ್ ಗೆದ್ದಿದ್ರೆ ಅವನಿಗೆ ಪುಣ್ಯ ಬಾಗೇವಾಡಿ ಅನ್ನಂಗ ಆಗ್ಬೇಕು. ನಿಮ್ಗೆ ಇದನ್ನ ನಿಮ್ಮಲ್ಲಿ ಕೈ ಮುಗಿದು ಕೇಳ್ತೀನಿ, ನೀವು ಮಾಡ್ಬೇಕು. ಇನ್ನ ನನಗ್ ಬೇಕಾದ್ರೆ ಮುಂದಿನ ವರ್ಷ ಒಂದ್ 10,000 ಕಡಿಮೆ ಮಾಡ್ರಿ, ಬೇಡ. ನಾ ಒಂದೇ ಹೋಟ್ಲಿಗೆ ಗೆದ್ರು ನನಗೆ ಸಂತೋಷ. ನನಗೆ ಹೆಚ್ಚು ನಿಂದು ಗೆಲ್ಬೇಕು ಅನ್ನೋದಿಲ್ಲ, ಕಡಿಮೆ ನಿಂದು ಗೆಲ್ಬೇಕು ಅನ್ನೋದಿಲ್ಲ. ನನ್ನ ಜೋಡಿ ಒಂದಿಬ್ರು ಗೆಳೆಯರಿದ್ರು, ಬಿ ರಾಚಯ್ಯನ ಮಗ ಕೃಷ್ಣಮೂರ್ತಿ ಅಂತೇಳಿ. ಪಾಪ 2004-06ರಲ್ಲಿ ಒಂದ್ ಸರ್ತಿ ಸೋತ್ ಬಿಟ್ಟ. 4ರಲ್ಲಿ ಒಂದು ಹೋಟ್ಲೆ ಸೋತ. ಅವನು ಹೆಂಡತಿ ಓಟ್ ಹಾಕಿದ್ರೆ ಗೆದಿತಿದ್ದ, ಹಾಕ್ಸುದ್ರಾಗೆ ಹೋಗ್ಬಿಟ್ಟಿದ್ರಕಿ. ಅವಾಗ ನಮ್ ಧ್ರುವ ನಾರಾಯಣ್ ಗೆದ್ದಿದ್ದ, ಮೊನ್ನೆ ತೀರ್ಕೊಂಡ ಅವನು. ಪಾಪ ಹಣೆ ಬರ ಖುದಾ ಮೆಹರ್ಬಾನ್ तो गदा भी पहलवान, यहाँ के सभी पहलवान वही है साले. ದೇವ್ರನ್ನ ನಂಬಿ ನಾವ್ ಏನೇನ್ ಜನರಿಗೆ ಮೋಸ ಮಾಡ್ತೀವೋ ಅದು ಭಗವಂತಗೆ ಗೊತ್ತು. ಈ ಊರು ಮುಳುಗಡೆ ಆದ್ಮೇಲೆ ನಿಮ್ MP ಒಂದ್ ಸರ್ತಿಯಾರ ಬಂದ್ ನೋಡ್ಯಾರ ನಿಮಗೆ? ನಿಮ್ ದೇವರಾಣಿ ಮಾಡಿ ಹೇಳ್ರಿ ನೋಡೋಣ. ನೀವು ಮುಳುಗಿರೋ ತೇಲಿರೋ ಅನ್ನೋದು ಗೊತ್ತಿಲ್ಲ ಅವನಿಗೆ. 5 ವರ್ಷಕ್ಕೆ ಒಂದ್ ಸರ್ತಿ ನೀವು ಹಾಕ್ತಿರೋ ಮ್ಯಾಲ ಹೋಗೇ ಹೋಗ್ತಾನ. ಹಂಗೆ ಇವತ್ತು ನನಗ್ ನೋವು ಅನ್ನಿಸ್ತದೆ. ಮೋದಿ ಅವರು ಮೊದಲು ಗುಜರಾತ್ ಮಾಡೆಲ್ ಹೇಳಿದ್ರು 2014. ನಿಮ್ ನೆನಪದ? ಗುಜರಾತ್ ಮಾಡೆಲ್ ಇಡೀ ದೇಶಕ್ಕೆ ತುಂಬಾ ಗುಜರಾತ್ ಮಾಡೆಲ್ ಶುರು ಆಯ್ತು. ಇನ್ನೊಂದು ಹೇಳ್ತೀನಿ ಕೇಳಾದ್ರ ಮುಂದಿಂದು. ಈಗ ಮೋದಿ ಗುಜರಾತ್ ನೋಡ್ಬಾರ್ದು, ಕರ್ನಾಟಕ ನೋಡ್ಬೇಕು. ಇಡೀ ದೇಶದೊಳಗೆ ಅತಿ ಹೆಚ್ಚು ಟ್ಯಾಕ್ಸ್ ಕೊಡ್ತಕ್ಕಂತ 2ನೇ ರಾಜ್ಯ ಯಾವ್ದಾದ್ರೂ ಇದ್ರೆ ಅದು ಕರ್ನಾಟಕ ಅಂತ ಹೇಳಿ ನಾನು ಹೇಳಬೇಕು. ನಾವು ರಾಜ್ಯ ಕಟ್ಟುವುದಲ್ಲದೆ ಈ ತಾಯಂದ್ರ ಹಣೆ ಬರ ಕೂಡ ಬರಿತಾ ಇದೀವಿ. ಇಡೀ ದೇಶದೊಳಗೆ 30 ರಾಜ್ಯದೊಳಗೆ
52,000 ಕೋಟಿ ಹಣ ನೇರವಾಗಿ ಹೆಣ್ಮಕ್ಳಿಗೆ ಕೊಟ್ಟಿರ್ತಕ್ಕಂಥ ಗಂಡಸ ಯಾರಾದ್ರಿದ್ರೆ ಅದು ಸನ್ಮಾನ್ಯ ಸಿದ್ದರಾಮಯ್ಯ ಅಂತ ಹೇಳಿ ನಾನು ಇವರಿಗೆಲ್ಲ ತಿಂಗಳಿಗೆ ಈಗ ಸದ್ ನಿಮ್ಗೆ ಗೊತ್ತಿದೆ, ಗೃಹಲಕ್ಷ್ಮಿಯಲ್ಲಿ 2,000 ರೂಪಾಯಿ ಬರ್ತದೆ, ಅವ್ರ ಮಕ್ಕಳು ನಿರುದ್ಯೋಗಿ ಇದ್ರೆ 3,000 ರೂಪಾಯಿ ಬರ್ತದೆ, ಡಿಪ್ಲೊಮಾ ಇದ್ರೆ 1,500 ರೂಪಾಯಿ ಬರ್ತದೆ, ಕರೆಂಟ್ ಪುಕ್ಕಟ್ ಬರ್ತದೆ. 4 ಕೋಟಿ ಹೆಣ್ಮಕ್ಳು ಬಸ್ನಾಗ ಅಡ್ಡಾಡ್ಯಾರ. ಹಿಂದೆ ಎಂದರೆ ಅಡ್ಡಾಡಿದ್ರೇನು? ನನಗೆ ಕೆಲವು ಮಂದಿ ಗಂಡಸರು ಬಂದ್ ತಕರಾರು ಹೇಳಕತ್ತಾರ, ಕೂಳೆ ಕೊಡೋಲ್ರು ನಮ್ಗ ಹೆಣ್ಮಕ್ಳು, ನಮಗ ಬರೇ ಬಸ್ನಾಗ ಹೋಗ್ಬಿಡ್ತಾರ. ಇದು ದೇಶದಾಗ ಯಾವ ಗಂಡಸ 52,000 ಕೋಟಿ ವರ್ಷಕ್ಕೂ 2 ಕೋಟಿ ಹೆಣ್ಮಕ್ಳಿಗೆ ಕೊಟ್ಟಿದ್ ನೀವು ನೋಡಿರ ಇತಿಹಾಸನಲ್ಲಿ? ಇದನ್ನ ನೀವು ವಿಚಾರ ಮಾಡಬೇಕು. ನಾನು ಯಾಕೆ ನಿಮ್ಮಲ್ಲಿ ಅರಿಕೆ ಮಾಡ್ಕೊಳ್ಳಿಕ್ ಬಂದಿದ್ದೀನಿ ಅಂದ್ರೆ ಬಹಳ ನೋವು ಅನ್ನಿಸ್ತದೆ. ಇವತ್ತು ನಮ್ಮದು ಒಂದು ಪ್ರಣಾಳಿಕೆಯನ್ನ ಬಿಡುಗಡೆ ಮಾಡಿದ್ದಾರೆ ಕಾಂಗ್ರೆಸ್ದವರು. ಸಿದ್ದರಾಮಯ್ಯ ವರ್ಷಕ್ಕೆ 60,000 ರೂಪಾಯಿ ಇವ್ರಿಗೆ ಕೊಟ್ರೆ, ಕೇಂದ್ರ ಸರ್ಕಾರದಾಗೆ ರಾಜು ಆಲ್ಗೂರ್ ಅವ್ರ ಸರ್ಕಾರ ಬಂದ್ರೆ 1 ಲಕ್ಷ ರೂಪಾಯಿ ಒಂದು ವರ್ಷಕ್ಕೆ ಇವ್ರಿಗೆ ಕೊಡ್ತೀವಿ ನಾವು. ಇಲ್ಲೇ ಅದು ಕೂಡ ಗ್ಯಾರಂಟಿ ಕಾರ್ಡ್ ಬಿಡುಗಡೆ ಮಾಡಿದೀವಿ. ಇದ್ರಾಗ ಖರ್ಗೆ ಅವ್ರ ಸೈನ್ ಅದ, ರಾಹುಲ್ ಗಾಂಧಿ ಸೈ ಅದ, ಹಿಂದೆ DK ಸಿದ್ದರಾಮಯ್ಯಂದಿತ್ತು, DK ಶಿವಕುಮಾರ್ದಿತ್ತು, ಸಿದ್ದರಾಮಯ್ಯಂದಿತ್ತು. ಸರ್ ನೀವು ಹೆಣ್ಮಕ್ಳು ಹಾಕ್ತಿರೋ ಇಲ್ಲೋ? ಪಾಪ ಅವ್ರು ರಾತ್ರಿಯಾಗ ಇಷ್ಟೇ ಮಂದಿ ಯಾವಾಗ ಎದ್ದು ನನಂಗ್ ಕೂತಾರ. ಅವರು 1 ಲಕ್ಷ ರೂಪಾಯಿ ನಾವು ತಿಂಗಳಿಗೆ ಕೊಡ್ತೀವಿ ಅವ್ರಿಗೆ. ಇದು ವರ್ಷಕ್ಕೆ. ಈಗ ಆರ್ಷಿ ನಮ್ಮ ಸರ್ಕಾರ ಕೇಂದ್ರದಲ್ಲಿ ಬಂದ್ರ ಮತ್ತ ಅದನ್ನು ಮತ್ತೆ ಹಿಂದ್ರಾಡ್ ಹಿಡಿದಿಡಿದ್ವಿ. ಅಷ್ಟೇ ಅಲ್ಲ, ಇನ್ನೊಂದು ಬಹಳ ದೊಡ್ಡ ಈ ಚುನಾವಣೆ ಪ್ರಣಾಳಿಕೆಯಲ್ಲಿ ನಾವು ಇನ್ನೊಂದು ಹೇಳ್ಕೊಂಡಿದ್ವಿ. ಈ ಗ್ಯಾರಂಟಿಯಲ್ಲಿ ಏನು ಇವ್ರು ಹೇಳ್ತಾರೆ, ನಾವು 4,30,000 ಕೋಟಿ ಟ್ಯಾಕ್ಸ್ ಕರ್ನಾಟಕದಿಂದ ಕೊಟ್ರೆ ನಮಗೆ ಇವ್ರು 37,000 ರೂಪಾಯಿ ಬರಗಾಲದ ಪರಿಹಾರ ನಿಧಿ ಕೊಡ್ಲಿಲ್ಲ. ಅಕಸ್ಮಾತ್ ನಮ್ ಸರ್ಕಾರ ಕೇಂದ್ರದಲ್ಲಿ ಬಂದ್ರೆ ಇದೇ ಬರಗಾಲ ಮತ್ ಮುಂದುವರೆದ್ರೆ ನಿಮ್ ಸಾಲ ಕೂಡ ನಾವು ರೈತರದ್ದು ಮನ್ನಾ ಮಾಡ್ತೀವಿ ಅಂತ ಹೇಳಿದ್ದೀವಿ. ಇವರೆಲ್ಲ ಬಿಜೆಪಿಯವರು ಒಂದ್ ಕಾಲದಲ್ಲಿ ನಮ್ಮ ಮನಮೋಹನ್ ಸಿಂಗ್ ಬೈತಿದ್ರು, ಮೌನಿ ಬಾಬಾ ಹತ್ತಿದ್ರು ಅವನಿಗೆ ಬಿಜೆಪಿಯವರು. ಯಾಕಂದ್ರೆ ಅವ ಮಾತಾಡೋದಿಲ್ಲ ಅಂತ ಹೇಳಿ. ಮಾತಾಡೋ ತಗೊಂಡು ಏನ್ ಮಾಡ್ತೀರಿ, ಬಿಜಾಪುರ್ನಾಗ ಒಬ್ಬದ ಅವ್ನ್ ಮಾತಾಡವ ಏನ್ರ ಕೊಡ್ತಾನೇನೋ. ಇವ ಮಾತಾಡ್ಲಾರ್ದೆ ಮನಮೋಹನ್ ಸಿಂಗ್ 72,000 ಕೋಟಿ ರೈತರ ಸಾಲ ಮನ್ನಾ ಮಾಡದ. ಅಂತವನಿಗೆ ನಾವು ಕೃತಜ್ಞತೆಯನ್ನ ಹೇಳ್ಬೇಕು ಹೇಳಬಾರ್ದು. ನಿಮಗೂ ಗೊತ್ತಿದೆ, ಇದೇ ಕರ್ನಾಟಕದಲ್ಲಿ 18-17ರಲ್ಲಿ 2017-18ರಲ್ಲಿ ಬರಗಾಲ ಬಿತ್ತು. ಬರಗಾಲ ಬಿದ್ರೆ ನಾವೆಲ್ಲ MLAಗಳು ಹೋಗಿ ಸಿದ್ದರಾಮಯ್ಯನಲ್ಲಿ ನಿಂತ್ವಿ. ರೈತರಿಗೆ ಬರಗಾಲ ಇದೆ, ಸಾಲ ಮನ್ನಾ ಮಾಡ್ರಿ ಅಂತ ಹೇಳಿದ್ರೆ ಗಬರು ಒಬ್ಬೊಬ್ಬ ರೈತನ 50,000 ರೂಪಾಯಿ ಸಾಲ ಮನ್ನಾ ಮಾಡ್ದ. ಮಾಡಿದ್ನೋ ಇಲ್ಲೋ. ಅದೇ ಪುನಃ 18-19ರಲ್ಲಿ ಮತ್ತೆ ಬರಗಾಲ ಬಂತು. ನಮ್ ಸಮ್ಮಿಶ್ರ ಸರ್ಕಾರ ಇದೇ ಕುಮಾರಸ್ವಾಮಿ ಅಂಗಿ ಹಿಡಿದು ಮತ್ತೆ 1 ಲಕ್ಷ ರೂಪಾಯಿ ಒಬ್ಬೊಬ್ಬ ರೈತರ ಸಾಲ ಮನ್ನಾ ಮಾಡಿಸಿದ್ವಿ ಸೊಸೈಟಿನಲ್ಲಿ. ಮಾಡಿಸಿದ್ವೋ ಇಲ್ವೋ? ಮತ್ತೆ ಇವ್ರೇನ್ ಮಾಡ್ಯಾರ? ಯಡಿಯೂರಪ್ಪನಿಗೆ ಸಾಲ ಮನ್ನಾ ಮಾಡಂದ್ರೆ ಏನು ಪ್ರಿಂಟಿಂಗ್ ಮೆಷಿನ್ ಇಡ್ಲಿ ಏನಂದವ? ಗೊತ್ತದ ಇಲ್ಲ? ವಿಧಾನ ಪರಿಷತ್ತೊಳಗೆ ಉಗ್ರಪ್ಪನ ಪ್ರಶ್ನೆಗೆ ಉತ್ತರ ಹೇಳಿದ. ಇವ್ರು ಸಾಲ ಮನ್ನಾ ಮಾಡ್ಯಾರ? ನಿಮ್ಮ ರೈತರು ಬೆಳೆದಂತ ಬೆಳೆಗೆ ಯೋಗ್ಯ ಬೆಲೆ ಕೊಡ್ತಕ್ಕಂಥ ಗಂಡಸ್ತನ ಇವರಲ್ಲಿಲ್ಲ ಅಂದ್ರೆ ಇವ್ರನ್ನ ಆರಿಸ್ತಿದ್ರೆ ನಮ್ಮಂತ ಮೂರ್ಖರು ಯಾರು ಅಂತ ಹೇಳಿ ನಾನು ಹೇಳ್ಬೇಕಾದ್ರೆ. ಕೋಲಾರದಲ್ಲಿ ಪಾಲಿಟೆಕ್ನಿಕ್ ಕಾಲೇಜ ಮಂಜೂರ
ರೋಡ ಇವರೇ ಮಾಡ್ಸ್ಯಾರಿ ಒಳ ಚರಂಡಿ ಎಲ್ಲ ಡಾಂಬರೀಕರಣ ಮಸ್ತ ಸಿಸಿ ರೋಡ ಮಾಡ್ಸ್ಯಾರಿ ಸರ್ಕಾರಿ ಪ್ರೌಢಶಾಲೆ ಕಟ್ಟಿಸಿ ಶಿಕ್ಷಣಕ್ಕೆ ಶಿವಾನಂದ ಪಾಟೀಲ್ ಅವರು ಅನುಕೂಲ ನೀಡ್ಯಾರ ಕೊಲ್ಲಾರದಾಗ ಮಸ್ತ ಕೆಲಸ ಮಾಡ್ಯಾರ ವಾಣಿ